ಚಳಿಗಾಲ ಅಧಿವೇಶನದ ನಂತರ ಮೊದಲ ಬಾರಿಗೆ ಬೆಳಗಾವಿಗೆ ಸಿಟಿ ರವಿ ಅವರು ಬಂದಿರುವಂಥದ್ದು. ಪ್ರಮುಖವಾಗಿ ಚಳಿಗಾಲದ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಏನು ನಡುವೆ ನಡೆದಂಥ ಏನು ಪ್ರಹಾರ ಇತ್ತು. ಈ ಬೆಳವಣಿಗೆ ನಂತರ ಈಗ ಶಕ್ತಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಸದ್ಯ ಬೆಳಗಾವಿಗೆ ಸಿಟಿ ರವಿ ಅವರು ಆಗಮಿಸಿದ್ದಾರೆ. ಸದ್ಯ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ MLC ಆಗಿರುವಂಥ ಸಿಟಿ ರವಿ ಅವರು ಇರುವಂಥದ್ದು. ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸರ್, ಶಕ್ತಿ ದೇವಿ ಅವರ ಆಶೀರ್ವಾದ ಪಡೆದುಕೊಂಡಿದ್ದೀರಿ. ಈ ಎಲ್ಲ ಪ್ರಕರಣ ಆದ ಬಳಿಕ ಮತ್ತೆ ಬೆಳಗಾವಿಗೆ ಬಂದಿದ್ದೀರಿ. ನಾವೆಲ್ಲ ದೇವರ ಮೇಲೆ ನಂಬಿಕೆ ಮತ್ತು ಭಕ್ತಿ ಇಟ್ಟಿರೋ ಜನ. ನಮ್ಮ ಬೆಳಗ್ಗಿನ ಎದ್ದ ತಕ್ಷಣದ ಪ್ರಾರ್ಥನೆ ದೇವ್ರ ಪ್ರಾರ್ಥನೆಯಿಂದಲೇ ಶುರುವಾಗುತ್ತೆ. ಒಳ್ಳೇದು ಮಾಡೋ ದೇವರೇ ಅಂತ ಕೇಳ್ಕೊಂಡೆ ಮುಂದೆ ಹೋಗೋದು. ಇಲ್ಲಿ ಶಕ್ತಿ ದೇವತೆ ಸಾವಿರಾರು ವರ್ಷಗಳಿಂದ ನೆಲೆ ನಿಂತಿರುವವರು, ಕೋಟ್ಯಾಂತರ ಜನ ಆರಾಧಿಸುವಂಥ ದೇವಿ ಆಕೆ ದರ್ಶನ ಮಾಡಿ ಆಶೀರ್ವಾದ ಪಡೆಯೋಣ ಅಂತ ಕುಟುಂಬ ಸಮೇತ ಬಂದಿದ್ದೀವಿ. ಇಡೀ ದಿನ ಇವತ್ತು ಬೆಳಗಾವಿಯಲ್ಲೇ ಇರ್ತೀರಿ ಸರ್. ಕಪಿಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ, ಜೊತೆಗೆ ರಾಯಣ್ಣ ಸಮಾಧಿಗೆ ಹೋಗ್ತಿದ್ದೀರಿ, ಸಮಾವೇಶದಲ್ಲಿ ಕೂಡ ಭಾಗಿಯಾಗ್ತಿದ್ದೀರಿ. ಏನು ಸಂದೇಶಗಳು? ನಮ್ಮ ಕಾರ್ಯಕರ್ತರು ಏನು ಆಯೋಜನೆ ಮಾಡಿದ್ದಾರೆ ಅವರಿಗೊಂದು ಧನ್ಯವಾದ ಹೇಳೋದು. ಅದಕ್ಕೋಸ್ಕರ ಬಂದಿದ್ದೀನಿ. ಅವ್ರು ಏನು ಆಯೋಜನೆ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ಅಷ್ಟು. ಅವ್ರು ಜೋಡಿಸಿರೋದೆಲ್ಲ ಸ್ಥಳೀಯ ಕಾರ್ಯಕರ್ತರೇ. ಈಗ ಅಧಿವೇಶನದಲ್ಲಿ ಆದಂಥ ಘಟನೆಗಳು ಅಂದರೆ ಅಶ್ಲೀಲ ಪದಕ್ಕೆ ಸಂಬಂಧಪಟ್ಟಂಗೆ ತಮ್ಮನ್ನು ರಾಜಿ ಸಂಧಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಭಾಪತಿಗಳು ಒತ್ತಾಯವನ್ನು ಮಾಡ್ತಿದ್ದಾರೆ. ಆದರೆ ಯಾರೂ ಕೂಡ ಮುಂದಾಗ್ತಿಲ್ಲ ಅನ್ನುವಂಥದ್ದು. ಸಭಾಪತಿಗಳ ಮಾತು ನಾನು ಮೀರಲ್ಲ. ಅವ್ರು ಹಿರಿಯರಿದ್ದಾರೆ, ತಂದೆ ಸ್ಥಾನದಲ್ಲಿದ್ದಾರೆ. ನಾನು ಯಾವತ್ತೂ ಅವ್ರ ಮಾತನ್ನು ಮೀರಲ್ಲ. ಒಂದು ವೇಳೆ ಹಂಗೇನಾದರೂ ಅವಕಾಶ ಇದ್ದರೆ ರಾಜಿ ಆಗ್ತೀರ? ಸಭಾಪತಿಗಳು ನೋಡಿ, ನಾವೇನಂದರೆ ಸಭಾಪತಿಗಳ ಮಾತನ್ನು ನಾನು ಹಿಂದೇನೂ ಮೀರಿಲ್ಲ, ಈಗಲೂ ಮೀರಲ್ಲ. ಹೆಬ್ಬಾಳ್ಕರ್ ಅವರು ಇದನ್ನು ಒಪ್ತಿಲ್ಲ ಅನ್ನುವಂಥದ್ದು. ನಾನು ಯಾರ ಬಗ್ಗೆನೂ ಟೀಕೆ ಮಾಡೋಕ್ಕೆ ಬಯಸೋದಿಲ್ಲ. ನನ್ನ ಆ ಬಗ್ಗೆ ನನ್ನ ಕಾಮೆಂಟ್ಸ್ ಇಲ್ಲ. ಅದನ್ನ ಯಾವುದೂ ಮತ್ತೆ ನೆನಪು ಮಾಡ್ಕೊಳ್ಳೋಕ್ಕೂ ಬಯಸೋದಿಲ್ಲ. ಚರೈವೇತಿ ಅಂತ ವಿವೇಕಾನಂದ ಹೇಳಿರೋದು. ಮುಂದಕ್ಕೆ ಹೋಗೋ ಕೆಲಸ ಅಷ್ಟೇ ಮಾಡ್ತೀವಿ. ಒಂದು ವೇಳೆ ಏನಾದರೂ ಒಪ್ಪಿದರೆ ರಾಜಿ ಆಗತ್ತಾ? ಪ್ರಪಂಚದಲ್ಲಿ ವ್ಯವಹರಿಸಬಾರ್ದು. ಸಭಾಪತಿಗಳೇನು ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ. ಇದಿಷ್ಟು ಏನು ಸಿಟಿ ರವಿಯವರ ಮಾತಾಗಿರುವಂಥದ್ದು. ಏನೋ ಸಭಾಪತಿಗಳು ಏನಿದ್ದಾರೆ ಅದನ್ನು ನಾನು ಒಪ್ಕೊಳ್ತೇನೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮಲ್ಯಾರಿ ಪಡದ್ರಿ. ಚಳಿಗಾಲ ಅಧಿವೇಶನದ ನಂತರ ಮೊದಲ ಬಾರಿಗೆ ಬೆಳಗಾವಿಗೆ ಸಿಟಿ ರವಿ ಅವರು ಬಂದಿರುವಂಥದ್ದು. ಪ್ರಮುಖವಾಗಿ ಚಳಿಗಾಲದ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಏನು ನಡುವೆ ನಡೆದಂಥ ಏನು ಪ್ರಹಾರ ಇತ್ತು. ಈ ಬೆಳವಣಿಗೆ ನಂತರ ಈಗ ಶಕ್ತಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಸದ್ಯ ಬೆಳಗಾವಿಗೆ ಸಿಟಿ ರವಿ ಅವರು ಆಗಮಿಸಿದ್ದಾರೆ. ಸದ್ಯ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ MLC ಆಗಿರುವಂಥ ಸಿಟಿ ರವಿ ಅವರು ಇರುವಂಥದ್ದು. ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸರ್, ಶಕ್ತಿ ದೇವಿ ಅವರ ಆಶೀರ್ವಾದ ಪಡೆದುಕೊಂಡಿದ್ದೀರಿ. ಈ ಎಲ್ಲ ಪ್ರಕರಣ ಆದ ಬಳಿಕ ಮತ್ತೆ ಬೆಳಗಾವಿಗೆ ಬಂದಿದ್ದೀರಿ. ನಾವೆಲ್ಲ ದೇವರ ಮೇಲೆ ನಂಬಿಕೆ ಮತ್ತು ಭಕ್ತಿ ಇಟ್ಟಿರೋ ಜನ. ನಮ್ಮ ಬೆಳಗ್ಗಿನ ಎದ್ದ ತಕ್ಷಣದ ಪ್ರಾರ್ಥನೆ ದೇವ್ರ ಪ್ರಾರ್ಥನೆಯಿಂದಲೇ ಶುರುವಾಗುತ್ತೆ. ಒಳ್ಳೇದು ಮಾಡೋ ದೇವರೇ ಅಂತ ಕೇಳ್ಕೊಂಡೆ ಮುಂದೆ ಹೋಗೋದು. ಇಲ್ಲಿ ಶಕ್ತಿ ದೇವತೆ ಸಾವಿರಾರು ವರ್ಷಗಳಿಂದ ನೆಲೆ ನಿಂತಿರುವವರು, ಕೋಟ್ಯಾಂತರ ಜನ ಆರಾಧಿಸುವಂಥ ದೇವಿ ಆಕೆ ದರ್ಶನ ಮಾಡಿ ಆಶೀರ್ವಾದ ಪಡೆಯೋಣ ಅಂತ ಕುಟುಂಬ ಸಮೇತ ಬಂದಿದ್ದೀವಿ. ಇಡೀ ದಿನ ಇವತ್ತು ಬೆಳಗಾವಿಯಲ್ಲೇ ಇರ್ತೀರಿ ಸರ್. ಕಪಿಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ, ಜೊತೆಗೆ ರಾಯಣ್ಣ ಸಮಾಧಿಗೆ ಹೋಗ್ತಿದ್ದೀರಿ, ಸಮಾವೇಶದಲ್ಲಿ ಕೂಡ ಭಾಗಿಯಾಗ್ತಿದ್ದೀರಿ. ಏನು ಸಂದೇಶಗಳು? ನಮ್ಮ ಕಾರ್ಯಕರ್ತರು ಏನು ಆಯೋಜನೆ ಮಾಡಿದ್ದಾರೆ ಅವರಿಗೊಂದು ಧನ್ಯವಾದ ಹೇಳೋದು. ಅದಕ್ಕೋಸ್ಕರ ಬಂದಿದ್ದೀನಿ. ಅವ್ರು ಏನು ಆಯೋಜನೆ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ಅಷ್ಟು. ಅವ್ರು ಜೋಡಿಸಿರೋದೆಲ್ಲ ಸ್ಥಳೀಯ ಕಾರ್ಯಕರ್ತರೇ. ಈಗ ಅಧಿವೇಶನದಲ್ಲಿ ಆದಂಥ ಘಟನೆಗಳು ಅಂದರೆ ಅಶ್ಲೀಲ ಪದಕ್ಕೆ ಸಂಬಂಧಪಟ್ಟಂಗೆ ತಮ್ಮನ್ನು ರಾಜಿ ಸಂಧಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಭಾಪತಿಗಳು ಒತ್ತಾಯವನ್ನು ಮಾಡ್ತಿದ್ದಾರೆ. ಆದರೆ ಯಾರೂ ಕೂಡ ಮುಂದಾಗ್ತಿಲ್ಲ ಅನ್ನುವಂಥದ್ದು. ಸಭಾಪತಿಗಳ ಮಾತು ನಾನು ಮೀರಲ್ಲ. ಅವ್ರು ಹಿರಿಯರಿದ್ದಾರೆ, ತಂದೆ ಸ್ಥಾನದಲ್ಲಿದ್ದಾರೆ. ನಾನು ಯಾವತ್ತೂ ಅವ್ರ ಮಾತನ್ನು ಮೀರಲ್ಲ. ಒಂದು ವೇಳೆ ಹಂಗೇನಾದರೂ ಅವಕಾಶ ಇದ್ದರೆ ರಾಜಿ ಆಗ್ತೀರ? ಸಭಾಪತಿಗಳು ನೋಡಿ, ನಾವೇನಂದರೆ ಸಭಾಪತಿಗಳ ಮಾತನ್ನು ನಾನು ಹಿಂದೇನೂ ಮೀರಿಲ್ಲ, ಈಗಲೂ ಮೀರಲ್ಲ. ಹೆಬ್ಬಾಳ್ಕರ್ ಅವರು ಇದನ್ನು ಒಪ್ತಿಲ್ಲ ಅನ್ನುವಂಥದ್ದು. ನಾನು ಯಾರ ಬಗ್ಗೆನೂ ಟೀಕೆ ಮಾಡೋಕ್ಕೆ ಬಯಸೋದಿಲ್ಲ. ನನ್ನ ಆ ಬಗ್ಗೆ ನನ್ನ ಕಾಮೆಂಟ್ಸ್ ಇಲ್ಲ. ಅದನ್ನ ಯಾವುದೂ ಮತ್ತೆ ನೆನಪು ಮಾಡ್ಕೊಳ್ಳೋಕ್ಕೂ ಬಯಸೋದಿಲ್ಲ. ಚರೈವೇತಿ ಅಂತ ವಿವೇಕಾನಂದ ಹೇಳಿರೋದು. ಮುಂದಕ್ಕೆ ಹೋಗೋ ಕೆಲಸ ಅಷ್ಟೇ ಮಾಡ್ತೀವಿ. ಒಂದು ವೇಳೆ ಏನಾದರೂ ಒಪ್ಪಿದರೆ ರಾಜಿ ಆಗತ್ತಾ? ಪ್ರಪಂಚದಲ್ಲಿ ವ್ಯವಹರಿಸಬಾರ್ದು. ಸಭಾಪತಿಗಳೇನು ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ. ಇದಿಷ್ಟು ಏನು ಸಿಟಿ ರವಿಯವರ ಮಾತಾಗಿರುವಂಥದ್ದು. ಏನೋ ಸಭಾಪತಿಗಳು ಏನಿದ್ದಾರೆ ಅದನ್ನು ನಾನು ಒಪ್ಕೊಳ್ತೇನೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮಲ್ಯಾರಿ ಪಡದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.
ಚಳಿಗಾಲ ಅಧಿವೇಶನದ ನಂತರ ಮೊದಲ ಬಾರಿಗೆ ಬೆಳಗಾವಿಗೆ ಸಿಟಿ ರವಿ ಅವರು ಬಂದಿರುವಂಥದ್ದು. ಪ್ರಮುಖವಾಗಿ ಚಳಿಗಾಲ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಏನು ನಡುವೆ ನಡೆದಂಥ ಏನು ಪ್ರಹಾರ ಇತ್ತು. ಈ ಬೆಳವಣಿಗೆ ನಂತರ ಈಗ ಶಕ್ತಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಸದ್ಯ ಬೆಳಗಾವಿಗೆ ಸಿಟಿ ರವಿ ಅವರು ಆಗಮಿಸಿದ್ದಾರೆ. ಸದ್ಯ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ MLC ಆಗಿರುವಂಥ ಸಿಟಿ ರವಿ ಅವರು ಇರುವಂಥದ್ದು. ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸರ್, ಶಕ್ತಿ ದೇವಿ ಅವರ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಈ ಎಲ್ಲ ಪ್ರಕರಣ ಆದ ಬಳಿಕ ಮತ್ತೆ ಬೆಳಗಾವಿಗೆ ಬಂದಿದ್ದಾರೆ. ನಾವೆಲ್ಲ ದೇವ್ರ ಮೇಲೆ ನಂಬಿಕೆ ಮತ್ತು ಭಕ್ತಿ ಇಟ್ಟಿರೋ ಜನ. ನಮ್ಮ ಬೆಳಗ್ಗಿನ ಎದ್ದ ತಕ್ಷಣದ ಪ್ರಾರ್ಥನೆ ದೇವ್ರ ಪ್ರಾರ್ಥನೆಯಿಂದಲೇ ಶುರುವಾಗುತ್ತೆ. ಒಳ್ಳೇದು ಮಾಡೋ ದೇವರೇ ಅಂತ ಕೇಳ್ಕೊಂಡೆ ಮುಂದೆ ಹೋಗೋದು. ಇಲ್ಲಿ ಶಕ್ತಿ ದೇವತೆ ಸಾವಿರಾರು ವರ್ಷಗಳಿಂದ ನೆಲೆ ನಿಂತಿರುವವರು, ಕೋಟ್ಯಾಂತರ ಜನ ಆರಾಧಿಸುವಂಥ ದೇವಿ ಆಕೆ ದರ್ಶನ ಮಾಡಿ ಆಶೀರ್ವಾದ ಪಡೆಯೋಣ ಅಂತ ಕುಟುಂಬ ಸಮೇತ ಬಂದಿದ್ದೀವಿ. ಇಡೀ ದಿನ ಇವತ್ತು ಬೆಳಗಾವಿಯಲ್ಲೇ ಇರ್ತೀರಿ ಸರ್. ಕಪಿಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ, ಜೊತೆಗೆ ರಾಯಣ್ಣ ಸಮಾಧಿಗೆ ಹೋಗ್ತಿದ್ದೀರಿ, ಸಮಾವೇಶದಲ್ಲಿ ಕೂಡ ಭಾಗಿಯಾಗ್ತಿದ್ದೀರಿ. ಏನು ಸಂದೇಶಗಳು? ನಮ್ಮ ಕಾರ್ಯಕರ್ತರು ಏನು ಆಯೋಜನೆ ಮಾಡಿದ್ದಾರೆ ಅವರಿಗೊಂದು ಧನ್ಯವಾದ ಹೇಳೋದು. ಅದಕ್ಕೋಸ್ಕರ ಬಂದಿದ್ದೀನಿ. ಅವ್ರು ಏನು ಆಯೋಜನೆ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಜೋಡಿಸ್ಕೊಂಡಿದ್ದೀವಿ ಅಷ್ಟು. ಅವ್ರು ಜೋಡಿಸಿರೋದೆಲ್ಲ ಸ್ಥಳೀಯ ಕಾರ್ಯಕರ್ತರೇ. ಈಗ ಅಧಿವೇಶನದಲ್ಲಿ ಆದಂಥ ಘಟನೆಗಳು ಅಂದರೆ ಅಶ್ಲೀಲ ಪದಕ್ಕೆ ಸಂಬಂಧಪಟ್ಟಂಗೆ ತಮ್ಮನ್ನು ರಾಜಿ ಸಂಧಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಭಾಪತಿಗಳು ಒತ್ತಾಯವನ್ನು ಮಾಡ್ತಿದ್ದಾರೆ. ಆದರೆ ಯಾರೂ ಕೂಡ ಮುಂದಾಗ್ತಿಲ್ಲ ಅನ್ನುವಂಥದ್ದು. ಸಭಾಪತಿಗಳ ಮಾತು ನಾನು ಮೀರಲ್ಲ. ಅವ್ರು ಹಿರಿಯರಿದ್ದಾರೆ, ತಂದೆ ಸ್ಥಾನದಲ್ಲಿದ್ದಾರೆ. ನಾನು ಯಾವತ್ತೂ ಅವ್ರ ಮಾತನ್ನು ಮೀರಲ್ಲ. ಒಂದು ವೇಳೆ ಹಂಗೇನಾದರೂ ಅವಕಾಶ ಇದ್ದರೆ ರಾಜಿ ಆಗ್ತೀರ? ಸಭಾಪತಿಗಳು ನೋಡಿ, ನಾವೇನಂದರೆ ಸಭಾಪತಿಗಳ ಮಾತನ್ನು ನಾನು ಹಿಂದೇನೂ ಮೀರಿಲ್ಲ, ಈಗಲೂ ಮೀರಲ್ಲ. ಹೆಬ್ಬಾಳ್ಕರ್ ಅವರು ಇದನ್ನು ಒಪ್ತಿಲ್ಲ ಅನ್ನುವಂಥದ್ದು. ನಾನು ಯಾರ ಬಗ್ಗೆನೂ ಟೀಕೆ ಮಾಡೋಕ್ಕೆ ಬಯಸೋದಿಲ್ಲ. ನನ್ನ ಆ ಬಗ್ಗೆ ನನ್ನ ಕಾಮೆಂಟ್ಸ್ ಇಲ್ಲ. ಅದನ್ನ ಯಾವುದೂ ಮತ್ತೆ ನೆನಪು ಮಾಡ್ಕೊಳ್ಳೋಕ್ಕೂ ಬಯಸೋದಿಲ್ಲ. ಚರೈವೇತಿ ಅಂತ ವಿವೇಕಾನಂದ ಹೇಳಿರೋದು. ಮುಂದಕ್ಕೆ ಹೋಗೋ ಕೆಲಸ ಅಷ್ಟೇ ಮಾಡ್ತೀವಿ. ಒಂದು ವೇಳೆ ಏನಾದರೂ ಒಪ್ಪಿದರೆ ರಾಜಿ ಆಗತ್ತಾ? ಪ್ರಪಂಚದಲ್ಲಿ ವಿವರಿಸಬಾರ್ದು. ಸಭಾಪತಿಗಳೇನು ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ. ಇದಿಷ್ಟು ಏನು ಸಿಟಿ ರವಿ ಅವರ ಮಾತಾಗಿರುವಂಥದ್ದು. ಏನೋ ಸಭಾಪತಿಗಳು ಏನಿದ್ದಾರೆ ಅದನ್ನು ನಾನು ಒಪ್ಕೊಳ್ತೇನೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮಲ್ಯಾರಿ ಪಟ್ಟದ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಚಳಿಗಾಲ ಅಧಿವೇಶನದ ನಂತರ ಮೊದಲ ಬಾರಿಗೆ ಬೆಳಗಾವಿಗೆ ಸಿಟಿ ರವಿ ಅವರು ಬಂದಿರುವಂಥದ್ದು. ಪ್ರಮುಖವಾಗಿ ಚಳಿಗಾಲ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಏನು ನಡುವೆ ನಡೆದಂಥ ಏನು ಪ್ರಹಾರ ಇತ್ತು. ಈ ಬೆಳವಣಿಗೆ ನಂತರ ಈಗ ಶಕ್ತಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಸದ್ಯ ಬೆಳಗಾವಿಗೆ ಸಿಟಿ ರವಿ ಅವರು ಆಗಮಿಸಿದ್ದಾರೆ. ಸದ್ಯ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ MLC ಆಗಿರುವಂಥ ಸಿಟಿ ರವಿ ಅವರು ಇರುವಂಥದ್ದು. ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸರ್, ಶಕ್ತಿ ದೇವಿ ಅವರ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಈ ಎಲ್ಲ ಪ್ರಕರಣ ಆದ ಬಳಿಕ ಮತ್ತೆ ಬೆಳಗಾವಿಗೆ ಬಂದಿದ್ದಾರೆ. ನಾವೆಲ್ಲ ದೇವ್ರ ಮೇಲೆ ನಂಬಿಕೆ ಮತ್ತು ಭಕ್ತಿ ಇಟ್ಟಿರೋ ಜನ. ನಮ್ಮ ಬೆಳಗ್ಗಿನ ಎದ್ದ ತಕ್ಷಣದ ಪ್ರಾರ್ಥನೆ ದೇವ್ರ ಪ್ರಾರ್ಥನೆಯಿಂದಲೇ ಶುರುವಾಗುತ್ತೆ. ಒಳ್ಳೇದು ಮಾಡೋ ದೇವರೇ ಅಂತ ಕೇಳ್ಕೊಂಡೆ ಮುಂದೆ ಹೋಗೋದು. ಇಲ್ಲಿ ಶಕ್ತಿ ದೇವತೆ ಸಾವಿರಾರು ವರ್ಷಗಳಿಂದ ನೆಲೆ ನಿಂತಿರುವವರು, ಕೋಟ್ಯಾಂತರ ಜನ ಆರಾಧಿಸುವಂಥ ದೇವಿ ಆಕೆ ದರ್ಶನ ಮಾಡಿ ಆಶೀರ್ವಾದ ಪಡೆಯೋಣ ಅಂತ ಕುಟುಂಬ ಸಮೇತ ಬಂದಿದ್ದೀವಿ.